ಕೈವಾರ ಕೊಲೆ ಪ್ರಕರಣ ಉಂಡ ಮನೆಗೆ ಕನ್ನ ಹಾಕಿದ ಪಾಪಿ ಅರೆಸ್ಟ್. ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ. ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಬಂಗಾರದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಕೇವಲ 4 ದಿನಗಳಲ್ಲಿ ಬಂಧಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಇಂದು ಎಸ್ಪಿ ಕುಶಾಲ್ ಚೌಕ್ಸಿ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು. 67 ವರ್ಷ ವಯಸ್ಸಿನ ಲಲಿತಮ್ಮ ಎಂಬುವರು ಕೈವಾರ ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದು, ಆಗಸ್ಟ್ 5ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ನಡುವೆ ಕತ್ತು ಕೊಯ್ದು ಬಂಗಾರದ ಸರವನ್ನ ಕಳವು ಮಾಡಿ ಯಾರೋ ಅಪರಿಚಿತರು ಆಕೆಯನ್ನ ಹತ್ಯೆ ಮಾಡಿದ್ದರು. ಈ ಘಟನೆ ಸ್ಥಳೀಯರಲ್ಲಿ ಭಯದ ವಾತಾವರಣವನ್ನ ಉಂಟು ಮಾಡಿದ್ದು, ಪ್ರಕರಣವನ್ನ ಶೀಘ್ರ ಪತ್ತೆ ಹಚ್ಚಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜಾ ಇಮಾಮ್ ಕಾಸಿಂ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡವನ್ನ ರಚನೆ ಮಾಡಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದರು. ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಮರ್ಡರ್ ಒಬ್ರು 67 ಇಯರ್ದು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು, ಅವ್ರದ್ದು ಮರ್ಡರ್ ಆಗಿದೆ ಮನೆಯಲ್ಲಿ. ಆ ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ, CCTV ಅನಾಲಿಸಿಸ್ ಇದೆ, ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ. ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ. ಆ ಆರೋಪಿ ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ, 30 ವರ್ಷ ಅವ್ರದ್ದು ಏಜ್ ಇದೆ. ದೇವರಾಜ್ ವಿನ್ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ. ದೇವರಾಜ್ ವಿನ್ ಶ್ರೀನಿವಾಸಪ್ಪ 30 ವರ್ಷ, ತೊಮ್ಮನಹಳ್ಳಿ ಗ್ರಾಮದ ವಾಸಿ ಅವರು. ಇವರದು ಆ್ಯಕ್ಚುಲಿ ಮೊದಲೇ ಕೂಡ ಇವ್ರ ಜೊತೆಗೆ ಏನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಈ ಥರ ವಿಚಾರ ಬಗ್ಗೆ ಇವರ ಜೊತೆಗೆ ವ್ಯವಹಾರ ಇತ್ತು. ಆ ಫ್ಯಾಮಿಲಿ ಜೊತೆಗೆ ಇವ್ರದ್ದು ಡಿಸೀಸ್ದು ಮಗ ಇದೆ ಅಮರೇಂದ್ರ, ಅವ್ರ ಜೊತೆಗೆ ಸಾಲ ವಿಚಾರ ಬಗ್ಗೆ, ದುಡ್ಡು ವಿಚಾರ ಬಗ್ಗೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇತ್ತು. ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ವೀಕ್ ಕೂಡ ಹೋಗಿದಾರ. ಆಮೇಲೆ ಆ ದಿನ ಇವರು ಹೋಗಿ ಡಿಸೀಸ್ ಲೇಡಿ ಜೊತೆ ಗಲಾಟ ಮಾಡಿ, ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಅದರಂತೆ ತಂಡವು ತಕ್ಷಣವೇ ಕಾರ್ಯಪ್ರವೃತ್ತಿಯಾಗಿ ಕೃತ್ಯ ನಡೆದ ಸ್ಥಳದ ಪರಿಶೀಲನೆ ಹಾಗೂ ಮೃತಳ ಸಂಬಂಧಿಕರ ಮತ್ತು ಸ್ಥಳೀಯರನ್ನ ವಿಚಾರಣೆ ನಡೆಸಿ ಎಲ್ಲ CC ಕ್ಯಾಮೆರಾ ದೃಶ್ಯವನ್ನ ಸಂಗ್ರಹಿಸಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಬಳಸಿಕೊಂಡು ಕೊನೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಅವ್ರದ್ದು ಮನೆಯಿಂದ ಚಾಕು ವಗೇರಾ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರ. ಸೊ ಅದು ಸ್ಪಾಟ್ ಅಲ್ಲಿ ಲೇಡಿದು ಡೆತ್ ಆಗಿದೆ. ಮತ್ತೆ ಲೇಡಿದು ಚೇನ್ ಇತ್ತು ಒಂದು, ಅದು ಚೇನ್ ತಗೊಂಡು ಹೋಗಿದ್ದಾರೆ. ಸೊ ಇವರಿಂದ ನಾವು ಈಗ ವಿದಿನ್ 4 days ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ವಿದಿನ್ 4 days ಮರ್ಡರ್ಗೆ ಟ್ರೇಸ್ ಮಾಡಿದ್ದಾರೆ, ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ. ಆರೋಪಿಯಿಂದ ನಮಗೆ ಈ ಕೇಸಲ್ಲಿ ಯೂಸ್ ಆಗಿದೆ 2 ವೀಲರ್ ವೆಹಿಕಲ್, ಸ್ಪ್ಲೆಂಡರ್ ವೆಹಿಕಲ್, ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಅದು ಚೇನ್ ತಗೊಂಡು ಹೋಗಿದ್ದಾರ ಡಿಸೀಸ್ ಲೇಡಿದು, ಆ ಚೇನ್ ರಿಕವರ್ ಆಗಿದೆ. ಆ ಚೇನ್ ಇವರು ಬೇರೆ ಜಾಗ ಪ್ಲೇಸ್ ಮಾಡಿದಾರ, ಸೊ ಅಲ್ಲಿಂದ ಕೂಡ ದುಡ್ಡು ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಇವ್ರದ್ದು ಬೇರೆ ಏನೇನು ಯೂಸ್ ಆಗಿದೆ ಎಲ್ಲ ನಾವು ಸೀಸ್ ಮಾಡಿದ್ದೀವಿ. ಆರೋಪಿಯನ್ನ ಶಿಡ್ಲಘಟ್ಟ ತಾಲೂಕಿನ ತುಮನಹಳ್ಳಿ ಗ್ರಾಮ 30 ವರ್ಷದ TS ದೇವರಾಜ್ ಎಂದು ತಿಳಿದು ಬಂದಿದೆ. ದೂರದ ಸಂಬಂಧಿಯಾಗಿದ್ದ ದೇವರಾಜ್ ಹಲವು ಬಾರಿ ಲಲಿತಮ್ಮ ಅವರ ಮನೆಗೆ ಭೇಟಿ ನೀಡಿದ್ದ. ಆದರೆ ಸರಿಯಾದ ಸಮಯವನ್ನು ನೋಡಿಕೊಂಡು ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಮೃದ್ಧೆಯ ಕತ್ತಿನಲ್ಲಿದ್ದ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಬಂಧಿತ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ, 3 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಸರ ಮಾರಾಟ ಮಾಡಿದ್ದ ಹಣ 90,000 ರೂಪಾಯಿಗಳನ್ನ ಜಪ್ತಿ ಮಾಡಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಪ್ರಕರಣವನ್ನ ಕೇವಲ 4 ದಿನಗಳಲ್ಲಿ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸಿಸಿ ಅವರಿಗೆ ಪ್ರಶಂಸಾ ಪತ್ರವನ್ನ ಕೊಟ್ಟು ಗೌರವಿಸಿದ್ದಾರೆ.